ನಮಸ್ಕಾರಗಳು. ನಮ್ಮ ಮಾಧ್ಯಮ ಮಿತ್ರರು ನನ್ನ ಮೊದಲನೇ ಸಾಂಗಿಂದ ಹಿಡಿದು ಇವತ್ತಿನವರೆಗೂ ತುಂಬ ಸಾಥ್ ಕೊಟ್ಕೊಂಡು ಬಂದಿದ್ದೀರಾ. ತುಂಬ ಥ್ಯಾಂಕ್ಸ್. ಇವಾಗ ಟ್ರೈಲರ್ ಲಾಂಚ್ ಆಗಿದೆ. ನಿಮ್ಮೆಲ್ಲರ ಸಹಾಯ ತುಂಬ. ನಾನು ಏನೇ ಬಂಡವಾಳ ಹೂಡಿದ್ರು ಅದು ತಗೊಂಡೋಗಿ ರೀಚ್ ಮಾಡಿಸೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನೀವು ಮಾಧ್ಯಮ ಮಿತ್ರರು ನಿಮ್ಮ ಕೈಯಲ್ಲಿ ಆದಷ್ಟು ಎಫೆಕ್ಟ್ ಹಾಕಿ ನನ್ನ ಒಂದು ಚಿತ್ರವನ್ನು ನೀನು ಮುಂದೂಡಿಸಿ ನನ್ನ ಸಕ್ಸಸ್ ಕಾಣೋಕ್ಕೆ ನೀವೆಲ್ಲರ ಒಂದು ಸಹಾಯ ಬೇಕಂತ ನಿಮ್ಮನ್ನು ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾದವರು ಬಂದಿದ್ದೀರಾ. 3 ಸಾಂಗ್ಸ್ ರಿಲೀಸ್ ಮಾಡಿದ್ದೀವಿ ನಮ್ಮ ಲೈವ್ ಟುಡೇ ಸಿನಿಮಾದು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಸೊ 3 ಸಾಂಗ್ಸ್ ನಿಮ್ಗೆ ಗೊತ್ತಿದೆ ಯಾವ ಪ್ಯಾಟರ್ನಲ್ಲಿ ನಾವು ಈ ಸಿನಿಮಾನ ಮಾಡಿದ್ದೀವಿ ಅಂತ. ಇವತ್ತು ಟ್ರೈಲರು ನೋಡಿದ್ದೀರಾ. ಸಿನಿಮಾ ಟ್ರೈಲರ್ ಬಗ್ಗೆ ನೀವು ಮಾತಾಡಬೇಕು, ಜನ ಮಾತಾಡಬೇಕು. ಸೊ ನಾನು ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆಯಿಂದ ನಾನು ಎಂಟೈರ್ ಎಲ್ಲ ಊರುಗಳಿಗೂ ಜನರ ಹತ್ರ ಡೈರೆಕ್ಟಾಗಿ ಹೋಗಿ ನನ್ನ ಸಿನಿಮಾ ಈ ಥರ, ನನ್ನ ಕೆಲಸ ಈ ಥರ ಅಂತ ಅಪ್ರೋಚ್ಗೆ ಹೋಗ್ತಾ ಇದ್ದೀನಿ. ಸೊ ಇದನ್ನು ವೀಕ್ಷಿಸ್ತಾ ಎಲ್ಲ ಆಡಿಯನ್ಸ್ಗೆ ಕೇಳ್ಕೊತೀನಿ, ದಯವಿಟ್ಟು 6ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಟ್ರೈಲರ್ ನೋಡಿದಾಗ ಒಂದು ಏನು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಅದನ್ನು ಡೈರೆಕ್ಟಾಗಿ ಜನರ ಹತ್ರನೇ ಹೋಗಬೇಕು ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಈಗಾಗಲೇ ಟ್ರೈಲರ್ ನೋಡಿದ್ದೀರಾ, ಸಾಂಗ್ಸು ನೋಡಿದ್ದೀರಾ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಆಪ್ಟ್ ಆಗೋ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲದಕ್ಕೂ ಒಂದು ರಿಕ್ವೆಸ್ಟ್ ಅಷ್ಟೇ, ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಗೆಲ್ಲಿಸಿ, ನಮ್ಮ ಟೀಮ್ಗೆ ಎಲ್ಲದು ಒಳ್ಳೇದಾಗಲಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಅದೇ ಈಗ ಟ್ರೈಲರ್ ನೋಡ್ತಿದ್ರೆ ಅದೇ ಅವತ್ತು ಹೇಳ್ದಂಗೆ ಅನ್ಸೋದು ಒಂದೇ, ಈಗ ಈ ಹುಡುಗರಿಗೆ ಲವ್ ಅನ್ನೋದು ಒಂಥರ ಈ ಜೀವನ ಮರಣದ ಆಪ್ರೇಷನ್ ಇದ್ದಂಗೆ, ಹುಡುಗಿರಿಗೆ ಅದು ಆಡಿಷನ್ ಇದ್ದಂಗೆ. ನೋಡಿ ಸೆಲೆಕ್ಟ್ ಮಾಡ್ಕೊಂತಾರೆ ಯಾರನ್ನು ಬೇಕೋ ಅವ್ರಂಗೆ. ಹುಡುಗರಿಗೆ ಹಂಗಲ್ಲ. ಈಗ ನೋಡಿ, ಈ ಲವ್ವಲ್ಲಿ ಕಾಂಪಿಟೇಟರ್ ಹತ್ರ ಆಡಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಹೀರೋ ದಾಡಿ ಬಿಡೋಕ್ಕೆ ಶುರು ಮಾಡಿಬಿಡ್ಬೇಕು. ಹಿಂಗೆ ಸಿಗಲ್ಲ, ಕಷ್ಟ ಅಂತ ಹಂಗೆ ಕಾಣಿಸ್ತಿತ್ತು. ನಾನು ಮೊನ್ನೆನೂ ಅದೇ ಎಲ್ಲೋ ಹೇಳ್ತಿದ್ದೆ, ಈಗ ಯಾರೇ ನೋಡಿದ್ರು ಈ ಲವ್ ಮಾಡೋರು ಇನ್ಸ್ಟಾಗ್ರಾಮೆಲ್ಲ ಹಿಂಗೆ ಹಿಂಗೆ ಅಂತ ಇರ್ತಾರೆ. ಆ ಹುಡುಗಿರು ಹಿಂಗೆ ಹಿಂಗೆ ಅಂದಾಗೆಲ್ಲ ನನಗೆ ನಾವು ಹಿಂಗೆ ಹಿಂಗೆ ಅಂತ ಇರಬೇಕು ಅನ್ನೋದು ಫೀಲ್ ಆಗ್ತಿರುತ್ತೆ. ಇವತ್ತು ಹಂಗಿದೆ ಕತೆ, ಹಂಗೆ ಇದೆ. ನನಗೂ ಕರೆದು ಕೆಲಸ ಕೊಟ್ಟಿದ್ದಾರೆ ಪ್ರದೀಪ್ ಸರ್, ಕಿರಣ್ ಸರ್, ನಮ್ಮ ಡೈರೆಕ್ಟ್ರು. ಅವ್ರ ಜೊತೆ 2ನೇ ಸಿನಿಮಾ ಮಾಡ್ತಿರೋದು ನಾನು ಕಾಂತಣ್ಣನ ಜೊತೆ. ಖುಷಿಯಾಗುತ್ತೆ. ಎಂಟರ್ ಟೀಮ್ ಒಳ್ಳೇದಾಗಲಿ. ಅದೇ ಈಗ ಟ್ರೈಲರ್ ಮಾಡಿ ಮುಂದೆ ಇಟ್ಟಿದ್ದೀವಿ. ನನ್ನ ಒಬ್ಬನಿಗೆ ಚಿಕ್ಕ ಪುಟ್ಟ ಪ್ರಶ್ನೆ ಕೇಳಿ ಅಣ್ಣ. ನಾನು ಮಾಧ್ಯಮದ ಮಗು, ಚೂರು ಭಯ ಇಲ್ಲ, ಭಯ ನನಗೆ. ಅದಕ್ಕೆ ಎಲ್ಲ ಬಿಡಲ್ಲ, ನಿನ್ನೂ ಹಾಕತ್ತೀವಿ, ಇನ್ಕ್ಲೂಡಿಂಗ್ ಯು ಅಂದ್ಬಿಟ್ರೆ ಕಷ್ಟ. ಎಲ್ಲ ಅಣ್ಣನೇ ಹೇಳ್ಬಿಟ್ರು, ಪ್ರೊಡ್ಯೂಸರ್ ಹೇಳ್ಬಿಟ್ರು, ಡೈರೆಕ್ಟರ್ ಸರ್ ಹಾಗೆ ನಮ್ಮ ಹೀರೋ ಸರ್ ಎಲ್ಲ ಹೇಳಿದ್ದಾರೆ. ಲೈವ್ ಟುಡೇ ಸಿನಿಮಾ ತುಂಬ ಚೆನ್ನಾಗಿದೆ. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ಥ್ಯಾಂಕ್ ಯು. ನಮಸ್ತೆ. ಮೊದಲನೇದಾಗಿ ಸಿನಿಮಾ ಬಗ್ಗೆ ಅಥವಾ ಟ್ರೈಲರ್ ಬಗ್ಗೆ ಒಬ್ರೊಬ್ರು ಒಂದೊಂದು ಒಪಿನಿಯನ್ ಕೊಡ್ತಾ ಇದ್ದಾರೆ. ದಟ್ಸ್ ಗುಡ್. ಆ್ಯಕ್ಚುಲಿ ಒಬ್ರೊಬ್ರಿಗೆ ಈ ಥರ ಒಂದೊಂದು ಥರ ಅನ್ನಿಸ್ತದೆ ಅಂದರೆ ಅದು ನಮಗೆ ಒಳ್ಳೇದೇ. ಜನಕ್ಕೆ ಏನೋ ಒಂದು ತಲೆಗೆ ಬರ್ತಾ ಇದೆ ಸಿನಿಮಾದಲ್ಲಿ ಏನೋ ಒಂದಿದೆ ಅನ್ನೋದು ಅಂತ. ಬಟ್ ನನ್ನ ಕೇಳಿದ್ರೆ ಸರ್ ಹೇಳ್ದಂಗೆ ಬಕೆಟ್ಗೆ ತುಂಬ್ತಾ ಇದ್ದಾರೆ, ಆಮೇಲೆ ಏನೋ ಬೆಟ್ಟದಿಂದ ತಳ್ತಾ ಇದ್ದಾರೆ. ನಮ್ಮ ಸುಧೀರ್ ಅವ್ರು ಹೇಳ್ದಂಗೆ ನೋ ಆಗೋತ್ತಿಲ್ಲ ನನಗೆ. ಒಂದು ಹೆಣ್ಣಿನ ಮನಸ್ಥಿತಿ, ಪ್ರೀತಿ ಅಥವಾ ಮದುವೆ ಅಂತ ಬಂದರೆ ಆ ಮನಸ್ಥಿತಿ ಎರಡು ಅವಳ ಹಿಡಿತದಲ್ಲೇ ಇರೋದಿಲ್ಲ. ಅದರಿಂದಾಗಿ ಅವಳು ಏನೇನೆಲ್ಲ ಫೇಸ್ ಮಾಡ್ತಾಳೆ. ಸೊ ಅದು ಎರಡರಲ್ಲಿ ಅವಳೊಬ್ಬಳೆ ಮಾತ್ರ ಇರೋದಿಲ್ಲ, ಅವಳ ಫ್ಯಾಮಿಲಿ ಇರುತ್ತೆ, ಅವಳು ಪ್ರೀತಿಸೋ ಹುಡುಗ ಇರ್ತಾನೆ, ಮದುವೆ ಆಗೋ ಹುಡುಗ ಇರ್ತಾನೆ. ಸೊ ಇದೆಲ್ಲದನ್ನು ಅವಳು ಹೇಗೆ ಫೇಸ್ ಮಾಡ್ತಾಳೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರ್ಸೋಕೆ ಹೊರಟಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಲೈಫ್ ಟುಡೇ ಅನ್ನೋ ಟೈಟಲ್ ಆ ಪಾತ್ರಕ್ಕೆ ಆಪ್ಟ್ ಆಗಿದೆ. ಅದು ಸಿನಿಮಾ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟೇ. ಹಾಯ್, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದಿದ್ದೀರಾ ಅಂತ. ಏನು ಸಿಚುವೇಶನ್ ತಕ್ಕಂಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಅವ್ರವ್ರ ಒಪಿನಿಯನ್ ಹೇಳಿದರು. ನನ್ನ ಒಪಿನಿಯನ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಲವರ್ಸ್ಗಳದ್ದು ಆಟ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಆ್ಯಂಡ್ ಬರೀ ಹೆಣ್ಮಕ್ಳು ಅಲ್ಲ, ಆ್ಯಕ್ಚುಲಿ ಈವನ್ ಗಂಡ್ಸ್ ಮೇಲಾಗಿ ಅವ್ರು ಕೂಡ ತುಂಬ ಫೇಸ್ ಮಾಡ್ತಿದ್ದಾರೆ. ಈ ಕೊಲೆ ಮಾಡೋದು, ಮರ್ಡರ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಅದಕ್ಕೆ ಕಾರಣ ಯಾಕೆ, ಏನು, ಅಥವಾ ಇಫ್ ಯು ಸಿ ಇನ್ನೊಂದು ಡೈಮೆನ್ಷನಲ್ಲಿ ಹೆಣ್ಮಕ್ಳು ಕೂಡ ತುಂಬ ಫೇಸ್ ಮಾಡ್ತಿದ್ದಾರೆ. ಸೊ ನಮ್ಮ ಸಿನಿಮಾ ದ್ವಾರ ನಾವು ಏನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅದು ನಿಮಗೆ 6ನೇ ಆಗಸ್ಟ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ, ಹರಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಆಗಮಿಸಿರುವಂತಹ ಎಲ್ಲ ಹಿರಿಯರಿಗೂ ಮತ್ತು ನಿರ್ಮಾಪಕರುಗಳಿಗೆ ಧನ್ಯವಾದಗಳು.
ಅಂದರೆ ನನ್ನ ಹಿಂದಿನ ಸಿನಿಮಾ ಇರುವುದೆಲ್ಲವ ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ, ಅಂದರೆ ಒಂದು ಎಮೋಷನ್ಸ್ ಜೊತೆ, ಅಂದರೆ ಫ್ಯಾಮಿಲಿ. ಇವತ್ತು ನಾವು ಏನೇ ಅಲ್ಟಿಮೇಟ್ ಆಗಿ ನಾವು ಏನು ದುಡಿತೀವಿ, ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ, ಎಲ್ಲಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ಬದುಕ್ತಾ ಇದ್ದೀವಿ ನಾವು 4 ಗೋಡೆ ಮಧ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿಂದ ಹೋದರೆ ಕೊನೆಗೆ ಮನೆಗೆ ಹೋಗಬೇಕು. ಅಲ್ಲಿ ಹೋಗಿರೋ ಜಾಗದಲ್ಲಿ ನಮಗೆ ನೆಮ್ಮದಿ ಇದೆಯಾ, ಸುಖ ಇದೆಯಾ, ಶಾಂತಿ ಇದೆಯಾ? ಅಂದರೆ ಇವು ತುಂಬ ಈಸಿಯಾದಂತಹ ಪದಗಳು. ನನಗೆ ಈ ಕತೆ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಕಿರಣ್ ಅವ್ರು ಕತೆ ಬರೆದಿದ್ರು. ಸೊ ನನ್ನನ್ನು ಕರೆದು ಸರ್ ಹಿಂಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ, ಸೊ ನಾನು ಕತೆ ಓದಿದಾಗ ನನಗೆ ಅಂದರೆ ಯಾವುದೇ ಹೀರೋ ಆಗಲಿ ಸರ್, ಇವತ್ತು ಎಲ್ಲರೂ ಬಿಲ್ಡಪ್ ಇರಬೇಕು, ಮಾಸ್ ಡೈಲಾಗ್ ಇರಬೇಕು, ಮತ್ತು ಇನ್ನೇನೋ ಒಂದು ಎಲಿವೇಶನ್ ಶಾರ್ಟ್ಸ್ ಇರಬೇಕಂತ ಎಲ್ಲ ಯೋಚನೆ ಮಾಡಿ ಇವತ್ತು ಅವರೇ ನಿರ್ಮಾಪಕರನ್ನ ಹುಡುಕಿ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ಅಂದಾಗ ತುಂಬ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಅವ್ರ ಮೇಲೆ ಕತೆ ಬರ್ಕೊಂಡಿರ್ತಾರೆ. ನನ್ನ ಕತೆ ಓದ್ತಾ ಇದ್ದಾಗ ಆಶ್ಚರ್ಯ ಆಯಿತು, ಇದೇನು ಗುರು ಎಲ್ಲ ಹೀರೋಯಿನ್ ಮೇಲೆ ಟ್ರಾವೆಲ್ ಆಗ್ತಾ ಇದೆಯಲ್ಲ, ನನ್ನ ಎಮೋಷನ್ಸ್ಗೆ ಹತ್ರದಲ್ಲಿ ಇದೆಯಲ್ಲ, ಅಂದರೆ ನಾನು ಹೇಳುವಂಥ ಕಥೆಗಳಿಗೆ ತುಂಬ ಸನಿಹದಲ್ಲಿ ಇದೆಯಲ್ಲ ಅಂತ ಅಂದಾಗ, ಸರ್ ಈ ಕಥೆನ ನಾನು ಡೈರೆಕ್ಷನ್ ಮಾಡಲೇಬೇಕು ಅಂತ ಹೇಳಿ ಅವರು ಸಹ ಖುಷಿಯಿಂದ ಈ ಟ್ರಾವೆಲ್ ಶುರುವಾಗಿದ್ದು. ಇದರೊಳಗಡೆ ನೋಡ್ತಾ ಇದ್ದೀವಿ ಅಂದರೆ ಲೈಫ್ ಅಂದರೆ ಎಲ್ಲವೂ ಮಿಕ್ಸರ್ ಆಫ್, ಅಂದರೆ ಒಂಥರ ಎಲ್ಲ ಸಮ್ಮಿಶ್ರಣದಲ್ಲೇ ಇರಬೇಕು. ಹಾಸ್ಯ ಇಲ್ಲ ಸುಮಾರು. ಅಂದರೆ ನಾವು ಟ್ರೈಲರ್ ಕಟ್ ಮಾಡಬೇಕಾದ್ರೆ ಈ ಸಿನಿಮಾದಲ್ಲಿ ಎಲ್ಲ ಇದೆ ಗುರು, ಲವ್ ಇದೆ, ಆ್ಯಕ್ಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಎಲ್ಲ ಮೋಸ ಇದೆ ಅಂತ ಸರ್ ಹೇಳಿದ್ರು ಚೆನ್ನಾಗಿ. ಇದರಲ್ಲಿ ಹಾಸ್ಯನೂ ಇದೆ ಸರ್, ಅದನ್ನು ಮ್ಯೂಟ್ ಮಾಡಿದ್ದೀವಿ. ಅವರಿದ್ದಾರೆ ಮ್ಯೂಟ್ ಅಂದರೆ ಕಟ್ ಮಾಡಿದ್ದೀವಿ. ಥಿಯೇಟ್ರಿಗೆ ಬಂದಾಗ ನಿಮ್ಮ ಜೊತೆ ಅದು ಥಿಯೇಟ್ರಲ್ಲಿ ಬಂದಾಗ ಅದು ಎಕ್ಸ್ಟ್ರಾ ಬೋನಸ್ ಸರ್, ಅದು ಬರೋವಂಥ ಆಡಿಯನ್ಸ್ಗಳಿಗೆ. ಸೊ ಈ ಎಲ್ಲ ಮಸಾಲೆ ಜೊತೆಯಲ್ಲಿ ಒಂದು ನಗುನು ಸಹ ಆಡಿಯನ್ಸ್ಗೆ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇದರಲ್ಲಿ ಅದನ್ನು ನಾವು ತರೋದಕ್ಕೆ ಹೋಗಿಲ್ಲ ಉದ್ದೇಶಪೂರ್ವಕವಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದರೆ ಒಂದು ಒಳ್ಳೆ ಕತೆ ಹೇಳೋದಕ್ಕೆ ನಿರ್ಮಾಪಕರು ಮತ್ತು ಕಿರಣ್ ಅವರು ಜೊತೆಯಾಗಿದ್ದರು. ಅದ್ರ ಜೊತೆಗೆ ಅದ್ಭುತವಾದಂತಹ ಕಲಾವಿದರುಗಳನ್ನ ನನಗೆ ಕೊಟ್ಟರು. ಸೊ ಸುದೇವರಾಗಿರ್ಬೋದು, ರತರ್ ಅವರು, ಜಗಪ್ಪ ಮೇಡಮ್, ನಿಮ್ಮ ಬಗ್ಗೆ ಅಂದರೆ ಇವರು ನೆಕ್ಸ್ಟ್ ನನ್ನ ಇರುವುದೆಲ್ಲ ಹೋಗ್ಬಿಟ್ಟು ಸಿನಿಮಾಗೆ ಮೇಘನಾರಾಜ್ ಅವರಿಗೆ ಸ್ಟೇಟ್ ಅವಾರ್ಡ್ ಬಂತು. ನಾನು ಈ ವೇದಿಕೆ ಅವರಿಗೆ ಅಂದರೆ ವೇದಿಕೆ ಎಲ್ಲ ಹಿಂದೆನೇ ಹೇಳಿದ್ದು, ಮೇಡಮ್ ಇದರಲ್ಲಿ ಈ ಒಂದು ಅವಾರ್ಡ್ ಬರುತ್ತೆ ಅಂತ. ಇದನ್ನು ನಾವು ಹೇಳ್ತಾ ಇದ್ದೀವಿ ನಿಮಗೆ 100% ಇದರಲ್ಲೂ ಬಹುಶಃ ನೀವು ಒಂದು ಸ್ಟೇಟ್ ಅವಾರ್ಡ್ನ ಗೆಲ್ಲುವಂತಹ ಸಾಮರ್ಥ್ಯ ಇರುವಂಥವ್ರು, ಅದ್ಭುತವಾದಂಥ ಕಲಾವಿದೆ. ಸೊ ಯುಕ್ತ ಅವರೇ ಆ್ಯಂಡ್ ನಮ್ಮ ಮಲಾನಿ ಸರ್ ಇದ್ದಾರೆ. ತುಂಬ ಎಲ್ಲ ಒಂದು ಚಂದದ ಟೀಮ್ ಜೊತೆಯಲ್ಲಿ ನನ್ನ ಇವತ್ತು ಮಿಸ್ ಆದರೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಸಹ ಈ ಸಿನಿಮಾ ಹೀರೋ ಅದ್ಭುತವಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ. ನಾನೇ ಸರ್ ಬನ್ನಿ ಅಪ್ಪನ ಪಾತ್ರ ಮಾಡಿದ್ದಾರೆ. ಇರಲಿ, ನಾನು ಸ್ವಲ್ಪ ಜಾಸ್ತಿ ಅಂದರೆ ನಾನು ಮಾತಾಡೋದೇ ಕಡಿಮೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾಗ ನಿಮ್ಮ ಈ ಸಂತೋಷ, ಅಂದರೆ ಟ್ರೈಲರ್ ನೋಡಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅನ್ನೋ ಒಂದೇ ಒಂದು ಆತ್ಮವಿಶ್ವಾಸದಿಂದ 1-2-4 ಮಾತು ಎಕ್ಸ್ಟ್ರಾ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಕೋಪನೇ ಬರಲ್ವಾ ಅಂತ ನಾನು ಸುಮಾರು ಜನ ಡೈರೆಕ್ಟರ್ ಜೊತೆಲಿ ವರ್ಕ್ ಮಾಡಿದೆ. ಒಂದು MS ರಮೇಶ್ ಸರ್, ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇಗ ಕೋಪ ಮಾಡ್ಕೊತಿರ್ಲಿಲ್ಲ. ಅಸ್ಟೆಂಟ್ ಕರೆದು ಹೇಳ್ಕೊಡ್ಸೋರು ಇಂಥದ್ದು ಬೇಕು ನನಗೆ ಹೇಳು ಅವ್ರಿಗೆ ಅಂತ. ಇವರು ಅಷ್ಟೇ, ಎಷ್ಟೆಷ್ಟೋ ತೊಂದರೆಗಳಾಯಿತು, ಶೂಟಿಂಗ್ಗಳು ಆಗ್ತಾ ಇರ್ತವೆ ಮಾಮೂಲಿ ಚಿಕ್ಕ ಪುಟ್ಟ. ಆ ಮನುಷ್ಯ ಒಂದು ಚೂರು ರೇಗ್ತಾ ಇಲ್ಲ ಯಾರನ್ನಾರು. ಅದಕ್ಕೋಸ್ಕರ ಒಂದಿನ ನನಗೆ ತುಂಬ ಜ್ವರ, 110 ಡಿಗ್ರಿ ಜ್ವರ ಅವತ್ತು ನೈಟ್ ಶೂಟಿಂಗು. ನಾನು ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದೆ, ಆಗ್ತಾಯಿಲ್ಲ ನನಗೆ, ಚಳಿ ಹಿಂಗೆ ನಡುತ್ತಾ ಇದೆ. ಅಣ್ಣ ಪ್ಲೀಸ್, ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ಶೂಟಿಂಗಿಗೆ ಅಂದರೆ ರೂಮಲ್ಲಿದ್ದವ್ರಿಗೆ. ಅಲ್ಲೇನೋ ಊಟದ ಪ್ರಾಬ್ಲಮ್ ಆಗ್ಬಿಡ್ತು ನಮಗೆ, ಸುಮಾರು ಜನ ಆಯಿತು ಆರ್ಟಿಸ್ಟ್ಗಳಿಗೆ, ನನಗೂ ಆಯಿತು. ಇನ್ನು ಶೂಟಿಂಗ್ ವಿಚಾರಕ್ಕೆ ಬಂದಾಗ ಚಿಕ್ಕಮಂಗ್ಳೂರು ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಅದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ತೊಗೊಂಡಿದ್ದಾರೆ. ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ ಇವಾಗ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾಗಳೆಲ್ಲ ಚೆನ್ನಾಗಿರುತ್ತೆ ಅಂತಲೇ ನಾವು ಹೇಳೋದು, ಎಲ್ಲರೂ ಹೇಳೋದು ಅಷ್ಟೇ. ಡೈರೆಕ್ಟಿಂದ ಹಿಡಿದು ಆರ್ಟಿಸ್ಟಿಂದ ಹಿಡಿದು ಇವರು ನಮ್ಮ ಜಗಪ್ಪ ಆಗಲಿ ಇವರು ಆಗಲಿ ಏನು ಯಾರೇನು ಕಡಿಮೆ ಇಲ್ಲ, ಇಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದರು. ನಾನು ಪ್ರೊಡ್ಯೂಸರ್ನೇ ನೋಡಿಲ್ಲ ಈ ಸಿನಿಮಾ ಮುಗಿಯೋವರೆಗೂ. ಬಂದಿದ್ದಾರಾ ಸರ್? ನಮಸ್ಕಾರ. ತಮ್ಮ ಹೆಸರು? ಪ್ರದೀಪ್ ಸರ್. ಇದೇ ಈಗ ಪರಿಚಯ ಮಾಡ್ಕೋತೀನಿ. ಹೌದು, ಒಂದು ಸರಿ ಲೊಕೇಶನ್ ಬಂದವ್ರೆ, ಅವ್ರನ್ನ ಪರಿಚಯ ಆಗಕ್ಕೆ ಬಿಡಲಿಲ್ಲ ಜನ. ನಾಡಿ ಇನ್ನೊಂದು ಪಿಕ್ಚರ್ ಹಾಕ್ಕೊಂಡ್ಬಿಡ್ತಾನೆ ನಾವು. ನಾನು ಹಂಗಾಗಿದ್ರೆ ಎಷ್ಟು ಸಿನಿಮಾ ಮಾಡಬೇಕಿತ್ತು. ಇರಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈಕ್ ಹಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನೂ ನಿಲ್ಲಲ್ಲ. ಸ್ವಿಚ್ ಆನ್ ಮಾಡಿಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಾಗಬೇಕು. ಕಾಂತರಾಜ್ ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾವು. ನೀವೇನೋ ಹೇಳಿದ್ರಿ ಊರು ತುಂಬ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ, ನಾನು ಹೋಗಲ್ಲ. ಕೆಲಸ ಬಿಟ್ಟು ಹೆಂಗೆ ಹೋಗೋದು ನಾವು? ಅದು ಇದು ಒಂದು ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಊಟ ಕೊಡ್ಬೇಕಲ್ವಾ?
ಊಟ ಅಂದರೆ ಎಲ್ಲ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರದಲ್ಲಿ ಹಂಗಾಗುತ್ತೆ, ಕಷ್ಟ ಆಗುತ್ತೆ ಅವರಿಗೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದು ಮಾಡೋಕ್ಕಾಗಲ್ಲ. ಟೈಮ್ ಇದ್ದರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀನಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆಲಿ ಆ್ಯಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವುದೊಂದು ಸಿನಿಮಾ ಕರೆದ್ರು ನಾನು ಬರೋಕ್ಕಾಗಿಲ್ಲ, ಸಾರಿಮ್ಮ. ಹಾಂ, ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆ್ಯಕ್ಟ್ ಮಾಡೋದು, ಅಲ್ಲೋಗ್ಬಿಟ್ಟು ಸುಮ್ಮನೆ ಮೌನ ಕೂತ್ಕೊಂಡ್ಬಿಡೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡೋಕ್ಕಾಗಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬ ನೋವು ಅನ್ಬಸಿದೆಯಾ. ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ ನಾನು. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರೋಕ್ಕೆ ಬಿಡಲ್ಲ ಇವರು. 6 ಗಂಟೆಗೆ ಬಿಟ್ಟರೆ ನಾನು ಬರೋದು ಇಲ್ಲಿಂದ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಅಂತೇಳಿ. ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನೀವು ಬರಬೇಕು. ಬಂದಿದ್ದೀವಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವ್ರ ಅನ್ನ ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನು ಎಲ್ಲ ಕಾಪಾಡ್ಕೊಂಡು ಬಂದಿದ್ದೀರಿ ಇಂಡಸ್ಟ್ರಿ ಅಂದರೆ, ನಾನು ಒಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ.